ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ನನ್ನ ಈವ್ನಿಂಗ್ ರುಟೀನ್ ತೋರಿಸ್ತಾ ಇದ್ದೀನಿ. ನಮ್ಮ ಅಪ್ಪ ಹುಲ್ ಕೊಯ್ಕೊ ಬರ್ತೀನಿ ಅಂತ ಆಚೆ ಹೋಗ್ತಿದ್ದಾರೆ. ನಮ್ಮ ಅಪ್ಪನ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ನಮ್ಮ ಅಮ್ಮ ಮನೆಗೆ ಬಂದಿರೋದು ನಾನು ವ್ಲಾಗ್ ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ನಾನು ನಮ್ಮ ಅಪ್ಪ ನಮ್ಮ ಪಾಪುನೇ ಇರ್ತೀವಿ ಅಂತ ಅನ್ಬೋದು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ಅಪ್ಪ ಎಷ್ಟು ಹಾರ್ಡ್ ವರ್ಕರ್, ಎಷ್ಟು ಕಷ್ಟಪಡ್ತಾರೆ, ನಮ್ಗಾಗಿ ತುಂಬ ಕಷ್ಟಪಡ್ತಾರೆ. ಸೊ ಹಾಗಾಗಿ ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಬಂದು ನಮ್ಮೂರಲ್ಲಿರುವಂತಹ ಕೆರೆ ಅಂತ ಅನ್ಬೋದು. ನಾನು ಏನಂದರೆ, ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ನಮ್ಮ ಅಪ್ಪ ಸಖತ್ ಅಂದರೆ ಸಖತ್ ಹಾರ್ಡ್ ವರ್ಕರು, ಅಂದರೆ ತುಂಬ ಕಷ್ಟಪಡ್ತಾರೆ. ಅವರಿಂದ ನಾನು ನೋಡಿ ಕಲಿಯೋದು ತುಂಬ ಇದೆ. ನಾನು ಪರ್ಸ್ನಲಿ ಸೋಂಬೇರಿ ಅನ್ಬೋದು, ಏನೂ ಮಾಡಲ್ಲ. ಬಟ್ ಅದು ಬುದ್ಧಿ ಅಷ್ಟಿಲ್ಲ, ಅಂದರೆ ಬುದ್ಧಿ ಇದೆ, ಬುದ್ಧಿ ಅಷ್ಟು ಅಂದರೆ ಸ್ವಲ್ಪ ಜಾಣ ಅಲ್ಲ. ಬಟ್ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಫ್ರೆಂಡ್ಸ್, ನಿಜವಾಗ್ಲೂ. ನನಗೆ ಗೊತ್ತಿಲ್ಲ ನಾನು ಇಂಥ ಅಪ್ಪ ಪಡೆಯೋಕ್ಕೆ ಎಷ್ಟು ದಿವ್ಸದ ಪುಣ್ಯ ಮಾಡಿದ್ದು ಅಂತ, ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೆ ಅಂತ ನಿಜ ನಂಗೆ ಗೊತ್ತಿಲ್ಲ. ಈ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ನಿಜ ಕಣ್ಣಲ್ಲಿ ನೀರು ಬರ್ತಿದೆ. ಈಗ ಅವರು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಕೊಂಡು ಬಂದು ಇವಾಗ ಖುಷಿಯಾಗಿದ್ದಾರೆ ಅಂತಲೇ ಅನ್ಬೋದು. ಈ ವ್ಲಾಗ್ ನಮ್ಮ ಅಪ್ಪನ ಬಗ್ಗೆ ಆಗಿರೋದ್ರಿಂದ ನಾನು ಹೇಳಲೇಬೇಕು. ತುಂಬ ಕಷ್ಟಪಡ್ತಾರೆ. ಮತ್ತು ಅಮ್ಮ ಕೂಡ ಅಷ್ಟೇ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಅಪ್ಪ ಸ್ವಲ್ಪ ಗದ್ದೆ ಮಾಡಿದ್ದಾರೆ. ಆಮೇಲೆ ನಾನು ಹುಲ್ ಕೊಯ್ಯೋದು ಕಲಿಬೇಕಿತ್ತು. ಏಕೆಂದರೆ ಯಾವಾಗಲೂ ಹಿಂಗೆ ಇರಲ್ಲ ಅಲ್ವಾ ಸಿಚುವೇಶನು. ನಾವು ಏನಾದರೂ ಹೊಸ್ದಾಗಿ ಕಲಿಬೇಕು ಅಂತ ನಾನು ಹುಲ್ ಕೊಯ್ಯೋದನ್ನ ಕಲಿಯೋಕ್ಕೆ ಹೋಗ್ತಾಯಿದ್ದೀನಿ. ಅದು ಈ ವಿಡಿಯೋದೆಲ್ಲ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ತುಂಬ ಲಾಂಗ್ ಆಗುತ್ತೆ. ನಾನು ಎಷ್ಟು ಹುಲ್ ಕೊಯ್ದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಹಾಕ್ತೀನಿ. ತುಂಬ ಬುದ್ಧಿವಂತ ಅಲ್ಲ ನಮ್ಮಪ್ಪ. ಅಂದರೆ ಏನಂದರೆ, ವ್ಯವಹಾರ ಮಾಡೋಷ್ಟು ಏನು ಜ್ಞಾನ ಇಲ್ಲ, ಬಟ್ ತುಂಬ ಹಾರ್ಡ್ ವರ್ಕರು. ನಮ್ಮ ಮನೇಲಿ ಏನೇ ವ್ಯವಹಾರ ಮಾಡೋದೇನೇ ಆದರೂ ನಮ್ಮ ಅಮ್ಮನೇ ದುಡ್ದಿದ್ದೆಲ್ಲ ತೊಗೊಂಬಂದು ನಮ್ಮ ಅಪ್ಪ ನಮ್ಮ ಅಮ್ಮನ ಕೈಯಲ್ಲಿ ಕೊಟ್ಟರೆ, ನಮ್ಮಮ್ಮ ಅದನ್ನು ₹1 ವೇಸ್ಟ್ ಮಾಡದೆ ಒಂದು ಒಳ್ಳೆ ಕೆಲಸಕ್ಕೆ ಅದನ್ನು ಇನ್ವೆಸ್ಟ್ ಮಾಡ್ತಾರೆ ಅಂತಲೇ ಅನ್ಬೋದು. ಸೊ ನಮ್ಮ ಅಪ್ಪ ಅಮ್ಮನಿಂದ ನಾನು ಅದನ್ನೊಂಥರ ಕಲ್ತಿದ್ದೀನಿ. ನಮ್ಮ ಅಪ್ಪ ನನ್ನನ್ನು ಕಂಡ್ರೆ ನಮ್ಮ ಅಣ್ಣಕ್ಕಿಂತ ನನ್ನೇ ತುಂಬ ಇಷ್ಟಪಡೋದು. ಅದಕ್ಕೆ ನಾನು ತುಂಬ ಚಿರಋಣಿ ಅನ್ಬೋದು. ಸೊ ಈಗ ನಮ್ಮೂರಿಗೆ ಹೋಗ್ತಾ ಇಲ್ಲ, ನಮ್ಮೂರು ಪಕ್ಕ ಒಂದು ಊರಿದೆ. ಈ ಊರು ನಂಗೆ ಅಷ್ಟು ಗೊತ್ತಿಲ್ಲ, ಇದು ತಾಷ್ಕೆಟ್ ನಗರನ ಮಾವಿನಕೆರೆನ ಅಂತ. ಬಟ್ ನಮ್ಮೂರಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಜೋಳ ಮತ್ತು ಭತ್ತ ಹಾಕಿದ್ದಾರೆ. ವರ್ಷ ಕಬ್ಬು ಹಾಕ್ತಾಯಿದ್ರು. ಬಟ್ ಈ ಪ್ಲೇಸ್ಗೆ ಈ ವರ್ಷ ಜೋಳ ಹಾಕಿದ್ದಾರೆ. ಯಾಕೆಂದರೆ ನಮ್ಮ ಅಪ್ಪಂಗೆ ಹಸು ಥರ ಪ್ಲ್ಯಾನ್ ಇದೆ. ಸೊ ಹಾಗಾಗಿ 2 ಹಸು ತರ್ತಾರಂತೆ. ಸೊ ಅದಕ್ಕೆ ಫಸ್ಟೇ ಜೋಳ ಹಾಕಿ ಇಟ್ಕೊಂಡಿದ್ದಾರೆ. ನೀರು ಹೆಂಗೆ ಬಿಡ್ಕೊಂತೀಯ ಬಾಬಾ? ಅಲ್ಲಿಂದ ಬಿಡ್ಕೊಂಡು ಬರ್ತೀನಿ. ಇಲ್ಲಿ ಬರ್ತಾಯ್ತು ನೋಡಿ, ಇಲ್ಲಿ ಕಟ್ಟೆ ಯಾರು ಹಾಕ್ಯಾರೆ? ನಾನೇ ಹಾಕಿನಲ್ಲ, ಯಾರು ಬರ್ತಾರೆ? ಇಲ್ವಾ, ಇಲ್ಲಿ ಇರ್ತೀನಿ ನೋಡಿ. ಆ ಕಡೆ ಎಲ್ಲಿಗೆ ಹೋಗ್ತಿದ್ಯಾ? ಬರ, ಇತ್ತಾರೇನಾ ಬಾಬಾ? ಕುಡ್ಲು ಕುಡ್ಲು ತಾಣನ ಅಲ್ಲಿ ಹುಲ್ಲು ಇಲ್ವಾ? ಯಾವಾಗ ಮಾಡಿದ್ದು? ಅಷ್ಟೇ, ಚೆನ್ನಾಗೈತೆ. ಗಾಯ್ಸ್ ನೋಡಿ, ನಮ್ಮ ಊರಿನ ಸೊಬಗು ಹೇಗೆ ನೀರು ಇದೆ. ಆದರೆ ನನ್ನ ಗಂಡನ ಊರಲ್ಲಿ ಈ ರೀತಿ ವ್ಯೂ ನೋಡೋಕ್ಕೆ ಸಿಗಲ್ಲ. ನೋಡ ಹಾಕಂತೀಯಾ? ಇದು ಎಲ್ಲಿಂದ ಬರ್ತೈತಪ್ಪ ನೀರು? ಅಲ್ಲಿಂದ ಬಿಟ್ಕೊಂಡು ಅಲ್ಲಿಂದನಾ? ನೀರು ಸಾಕು. ಕಟ್ತೀಯಾ? ನೀರು ಕಟ್ತೀಯ ಈಗ? ಯಾಕೆ? ಹೌದೌದು. ಅಲ್ಲ, ಒಂದು ಕೆಲಸ ಮಾಡ್ತೀಯ ಅಂದಲ್ಲ, ಏನು?
ಹಾಂ ಕೂದ್ಲಿ ಹ್ಞೂ ನೀರೆಲ್ಲ ಕಟ್ ಮಾಡ್ತಿದ್ಯಾ ಸಾಕಲ್ಲ ಬಾಚಿನಿ ನೋಡೋಣ ಚಾನಲ್ಲ ಅದು ಅದೇನದು ಅಲ್ಲನಾ ಏನು ಅಷ್ಟಕ್ಕೊಂದು ನೀರೈತೆ ಹಾಂ ಓ ಅವಾಗ ಹಾಂ ಹೌದಾ ವಾವ್ ಗುಂಡು ನಡಿಯಲ್ ನೋಡಲ್ಲಿ ವಾವ್ ಬಾಬಾ ಹೆಂಗೆ ಇಳಿಯೋದು ಬಾಬಾ ಯಾಕಡೆ ಸೂಪರ್ ಅಲ್ಲ ಅಲ್ಲಿ ಇಳಿದಿ ಈ ಕಡೆ ಇಳಿಯೋಣ ಅಲ್ಲಿ ಕುತ್ಕೊಂಡು ಆಟ ಆಡೋಣ ಹಾಂ ನೀನು ಇರ್ದಿನ ದೂರ ನಿಂತ್ಕ ವಾವ್ ಚೆನ್ನಾಯ್ತಲ್ಲ ಹಿಂಗೆ ಇಳಿಬೋದು ಈ ಕಡೆ ವಾವ್ ಚೆನ್ನಾಯ್ತು ಬಾ ಇಳಿಯೋಣ ಗಾಯ್ಸ್ ನೋಡಿ ನಮ್ಮ ಅಪ್ಪನ ಜೊತೆ ಬಂದಿದ್ದಕ್ಕೂ ಇವತ್ತೊಂದು ಒಳ್ಳೆ ವ್ಯೂ ಸಿಕ್ಕಿದ್ದೆ ಎಂಜಾಯ್ ಮಾಡೋಕ್ಕೆ ಈಗ ನಾನು ಹಳ್ಳದ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವಾವ್ ಪಪ್ಲಿ ಬೀಳಿಸ್ಬೇಡ ಸಖತ್ತಾಗಿದ್ದೆ ಹತ್ರ ಹೋಗಿ ತೋರಿಸ್ತೀನಿ ಹೇ ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಿನ್ನಿ ನೀನು ಎಲ್ಲಿ ಕುತ್ಕ ನಾ ಹೋಗಿ ಬರ್ತೀನಿ ನಾನು ಏ ಬಾಯ್ಲಿ ಇಲ್ಲಿದ್ದೀನಿ ಹಂಗಾಸ್ ಬಾಯ್ಲಿ ವಾವ್ ಗಾಯ್ಸ್ ಸೋ ನೈಸ್ ಯಾ ಇಲ್ಲೇ ಇರುವ ಕುಕ್ಕ ಬಂದೆ ವಾವ್ ಫ್ರೆಂಡ್ಸ್ ಸೋ ನೈಸ್ ಅಲ್ವಾ ಫ್ರೆಂಡ್ಸ್ ಚಾನಲಲ್ಲಿ ಇಳ್ದು ತುಂಬ ಚೆನ್ನಾಗಿ ಆಟ ಆಡಿದೆ ತುಂಬ ಹೊತ್ತು ಆಟ ಆಡಿದೆ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ಅಂದರೆ ಒಂದು ಪಾರ್ಟ್ ಥರ ಹಾಕ್ತೀನಿ ಈ ವ್ಲಾಗಲ್ಲಿ ಆ್ಯಡ್ ಮಾಡೋಕ್ಕೆ ತುಂಬ ನಿಮಿಷ ತಗೊಳುತ್ತೆ ನಂದು 1.5 GB ನೆಟ್ಟು ಇದನ್ನು ಅಪ್ಲೋಡ್ ಮಾಡಿದ್ರೆ ತುಂಬ ನೆಟ್ ಬೇಕಾಗುತ್ತೆ ಅದಕ್ಕೆ ಏನಪ್ಪ ಹಾಂ ಬೈತಾರ ಮಣ್ಣು ತಕ್ಕಿದ್ರೆ ಗಾಯ್ಸ್ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು ಬಂದ್ವಿ ಅಲ್ಲಿ ಹಾಕಿದ್ದಾರೆ ನೋಡಿ ಅದು ನಮ್ಮದೇ ಜೋಳ ನೆಕ್ಸ್ಟ್ ನಮ್ಮಮ್ಮ ಹಸು ತರಬೇಕು ಅನ್ನೋ ಪ್ಲ್ಯಾನಲ್ಲಿದೆ ನಂಗೆ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ ಯಾರ್ಯಾರಿಗೆ ಆ ಥರ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ನೋಡಿ ಆ್ಯಕ್ಚುಲಿ ಇಲ್ಲೇ ಇರಿ ಅಂದರೆ ಇಲ್ಲೇ ಎದ್ಬಿಡ್ತೀನಿ ಆರಾಮಾಗಿ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಬಟ್ಟೆ ಎಲ್ಲ ನೆನ್ಬಿಟ್ಟಿದ್ದೆ ಇಟ್ಸ್ ಓಕೆ ಏನಪ್ಪ ಹಾಂ ನೋಡ್ಕೊಂಡು ಹೋಗೋಣ ನಡಿ ಮತ್ತು ಆ ಕಡೆ ಎಲ್ಲ ಕರ್ಕೊಂಡೋಗಿದ್ದಲ್ಲ ವಾಸತಿ ಅಲ್ಲೇನೈತೆ ಕಬ್ ಮಾಡಿಲ್ಲ ಜೋಳ ಚೆನ್ನಾಗೇ ಬಂದಿತ್ತೆ ಹಸುಗ ಹಾಂ ಹಾಂ ಹೌದಾ ಈ ಕಡೆ ಯಾಕೆ ನೀರು ಕಟ್ಟಿಯಾ ನೀರು ಯಾಕೆ ಕಟ್ಟಿಯಾ ಇದೆಷ್ಟು ದಿವಸ ಆತು ಮಾಡಿ ಮನೆ ಫೋನ್ ಮಾಡಿದ್ದಿಲ್ಲ ಅವಾಗ ಮಾಡಿದ್ದೆ ನಿನ್ನೆ ಗೊಬ್ಬರ ಹಾಕ್ತಿ ಹೌದಾ ಹಾಕ್ಸಿನಲ್ಲ ಅದು ಬಿಳಿ ಗೊಬ್ಬರನಾ ಸಾಕಲ್ಲ ನೀರಿಲ್ಲ ಸಾಕು ಬಿಡು ಬೆಳಗ್ಗೆ ಬಂದು ನಾನು ಅಮ್ಮ ಫೋನ್ ಮಾಡಿದ್ದಿಲ್ಲ ಹಾಂ ಏನ್ರಲ್ಲಿ ಬಂದ್ಲ ಹಾಂ ನೀವು ಊಟನೇ ಮಾಡ್ಕೊಂಬಂದಿರ್ಲಿಲ್ಲ ಅಂತಲ್ಲ ಅದಕ್ಕೆ ಬಂದಳು ನೀರು ನೋಡ್ರಿ ಹೆಂಗೆ ಹೋಗ್ತೈತಿ ಅವಾಗ ಸ್ವಲ್ಪ ಒಣಗ್ಬಿಡ್ತಿಲ್ಲ ಯಾವುದು ಅಲ್ಲಿ ನೀರು ಹೋಗಿಲ್ಲ ಬಾಬಾ ಅಲ್ಲಿ ಬಂಗಾರ ಇಡ್ಕೈಲಿ ನೀರು ಹೆಂಗೆ ಹೋಗಿ ಹೊಡಿತಿ ಈಗ ನೀರು ಅಲ್ಲೂ ಅಷ್ಟೇ ಅಲ್ಲೂ ಸ್ವಲ್ಪ ಒಣಗಿತ್ತು ನೋಡು ನೆಲ ಒಣಗಿತ್ತು ಅಷ್ಟೇ ನೀರು ಹೋಗ್ಬೇಕೀಗ ಅಲ್ಲಿಗೆ ಏನೋ ವ್ಯವಸ್ಥೆ ಮಾಡ್ತೀನಿ ಗುಂಡು ಬಿಡ್ತೀನಿ ಹಿಡ್ಕೊಂತೀನಿ ಹೆಂಗೆ ಮಾಡ್ಸಿ ಈಗ ಬಾಬಾ ಒಂದು ಜಗ್ ತಗೊಂಬಂದಿದ್ರೆ ಇಲ್ಲಿಂದ ಜಗ್ಗಲ್ಲಿ ತಗೊಂಡೋಗಿ ಹಾಕ್ಬೋದಿತ್ತಾ ಹಾಂ ಹಾಂ
ನಿನ್ನ ಥರ ಐಡಿಯಾ ಬೇಕು. ಹಾಂ ಓ ಅತ್ಲಾಗ ಹೋಗಂಗೆ ಮಾಡ್ತೀಯ ಈಗ? ಸರಿ ಸರಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತೈತೆ, ಫಾಲ್ಸ್ ಬಂದಂಗೆ, ಜೋಗ್ ಫಾಲ್ಸಲ್ಲಿ. ಎಷ್ಟು ಗ್ರೀನ್ ಹಂಗೂ ಹೋಯ್ತೈತೆ ಗುಂಡ. ಹಾಂ ಅಷ್ಟೇ ಬಂತು. ಹೋಗೇ ಬಿಡ್ತು. ಅಲ್ಲೂ ಚೆನ್ನಾಗತ್ತಲ್ಲ, ಇಲ್ಲೂ ಬಿಟ್ಟೆ ಇಲ್ಲೂ ಬಿಟ್ಟೆ, ಇಷ್ಟೇ. ಇದ್ಯಾರೋ ಹಿಂಗೆ ಮಾಡ್ಬಿಟ್ಟಾರೆ. ಅಲ್ಲ ಇಲ್ಲಿ ನೀನೇನ ಮಾಡಿದ್ದ? ಹಾಂ ಹಾಂ ಹೌದಾ, ಈಗ ಹೋತಪ್ಪ. ಹೇಳಿ ನೋಡಿ ನೋಡಿ, ಅಲ್ಲೂ ಒಣಗುಡಿತಾ, ಇವೆಲ್ಲ ಮಾಡ್ಕೊಬೇಕಣ್ಣ. ನೋಡಿ ಅಲ್ಲೂ ಒಣಗೋಯ್ತು, ಹೊಟ್ಟೆಲ್ಲ ಉರಿಯೋದ್ರಲ್ಲಿ ಅಲ್ವಾ? ಇಷ್ಟು ಬರ್ತಾನೆ ಇರಲಿಲ್ಲ ಬಿಡು. ಇಲ್ಲಿ ಡೈಲಿ ಬರ್ಬೇಕಣ್ಣ, ಅವಾಗ ನೋಡ್ಕೊಬೇಕು. ಹೌದಾ? ಯಾರು? ಅದು ಇದು ದುಡ್ಡೇ ಕೊಡಂಗಿಲ್ಲ. ಯಾರು? ಚೇತು ಕೊಡ್ಲೇ ಇಲ್ವಾ? ಯಾಕೆ? ಹಾಂ ಒಂಚೂರು ಹಾಂ ಈ ಕಟ್ಟೆ ಹಿಂಗೆ ಮಾಡ್ಬಿಡ್ತೀನಿ, ಹಿಂಗೆ ಹೋಗ್ಲಿ. ಯಾಕೆ? ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ಲಿ. ಏನಂತೀಯ? ಅಲ್ಲಿ ಒಣಗಿ ನೀರು ಚೆನ್ನಾಗಿ ಬರ್ತೈತಲ್ಲ. ಅಲ್ಲ ಅಲ್ಲಿ ಒಣಗೋಯ್ತು ಒಂಚೂರು. ಎಲ್ಲಿ ಒಣಗಿರೋದೆಲ್ಲ ಅಲ್ಲಿ. ಹಾಂ ಈ ಮೂಲೆ ಹಿಂಗೆ ತಿರುಗಿಸ್ತೀನಿ. ತಿರುಗ್ಸು. ಕೋಲ್ ತಗೋ ಒಂದು. ಬೇಡ ಬೇಡ, ಇಲ್ಲೇ ಐತೆ, ಅದಕ್ಕೆ ನಾನು ಕಟ್ ಮಾಡಿ ನೋಡಿ. ಅಲ್ಲೂ ಅದನ್ನು ತಿರುಗಿಸ್ಬಿಡ್ತೀನಿ. ಮೆಲ್ಲಕ್ಕೆ ಹೋಗಿ ಮೆಲ್ಲಕ್ಕೆ. ಬಂದೆ ತಡಿ, ಬಂದೆ. ಹೇ ಗಾಯ್ಸ್, ನೋಡಿ ನಮ್ಮಪ್ಪ ಉತ್ಕೊಯ್ದ್ರು, ನಾನು ಕೂಡ ಟ್ರೈ ಮಾಡಿದೆ. ಸೊ ಇಲ್ಲಿ ನೋಡಿ ನಂಗೆ ತುಂಬ ಇಷ್ಟ ಈ ಥರ ನೀರು ಬರೋದಿಲ್ಲ ಆಟ ಆಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಈ ಥರ ಎಲ್ಲ ನಮ್ಮ ಹಸ್ಬೆಂಡ್ ಊರಲ್ಲಿದೆ, ನಂಗೆ ಅದೇ ಬೇಜಾರು. ಈ ಥರದ್ದೆಲ್ಲ ನಂಗೆ ಇಷ್ಟ, ನೀರು ಜಾಸ್ತಿ. ಬಟ್ ಅವ್ರ ಊರಲ್ಲಿ ನೀರಿಲ್ಲ ಗಾಯ್ಸ್ ಜಾಸ್ತಿ. ಅಯ್ಯ ಬರ್ತಿದೆ, ಯಾಕೆ ಬರೋಕ್ಕೋದೆ? ಫ್ರೆಂಡ್ಸ್ ಹಾಗೆ ಮಾತಾಡ್ಕೊಂಡು ಇನ್ನೊಂದು ಹತ್ರ ನೋಡ್ಕೊಂಡು ಹೋಗೋಣ ಅಂತ. ಸೊ ಹಾಗಾಗಿ ಒಳಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ನಮ್ಮಪ್ಪ ನಾನು ಒಂಥರ ಫ್ರೆಂಡ್ಸ್ ಇದ್ದಂಗೆ. ನಮ್ಮಪ್ಪನೂ ಎಲ್ಲ ಶೇರ್ ಮಾಡಿದ್ದೆ, ನಾನು ಎಲ್ಲ ಶೇರ್ ಮಾಡ್ತೀನಿ. ನನ್ನ ಲೈಫಲ್ಲಿ ಏನೇನು ನಡೆಯೋದು, ನಮ್ಮ ಅತ್ತೆ ಮಾವ ಅವ್ರ ಹತ್ರ ನಾನು ಅಷ್ಟು ಶೇರ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ವಿಷಯ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಬೋದಲ್ಲ. ನಮ್ಮ ಅಮ್ಮನಕಿನ್ನ ನಮ್ಮ ಅಪ್ಪನ ಹತ್ರ ಶೇರ್ ಮಾಡ್ತೀನಿ ಜಾಸ್ತಿ ಈ ಥರ ಆಚೆ ಹೋದಾಗ. ಮತ್ತು ನಮ್ಮ ಹಸ್ಬೆಂಡ್ ಹತ್ರ ಕೂಡ ನಾನು ಶೇರ್ ಮಾಡೋಕ್ಕಾಗಲ್ಲ ಒಂದೊಂದು ವಿಷಯ, ಅದನ್ನು ನಮ್ಮ ಅಪ್ಪನ ಹತ್ರನೇ ಮಾಡಿರ್ತೀನಿ ಮಾತಾಡ್ಕೊಂಡು. ಸೊ ಆ ಪ್ಲೇಸಲ್ಲಿ ಹೋಗಿ ಇನ್ನೊಂದು ನೋಡ್ಕೊಂಡು ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಈ ಥರ ನಾವೆಲ್ಲ ಅದನ್ನ ಈಗಂತಲ್ಲ, ಮುಂಚೆಯಿಂದ ಕೂಡ ನಾವೆಲ್ಲ ಆಚೆ ಬಂದಾಗ ತುಂಬ ಮಾತಾಡ್ತೀವಿ ಅಂತಲೇ ಅನ್ಬೋದು. ಓಕೆ ಗಾಯ್ಸ್, ಸೊ ನಮ್ಮಪ್ಪ ಒಂಥರ ನಂಗೆ ಫ್ರೆಂಡ್ ಥರನೇ ಅನ್ಬೋದು ನಿಜ ಹೇಳಬೇಕು ಅಂದರೆ. ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ. ಅವತ್ತಿನ್ನೂ ತುಂಬ ನಡೀತು, ವೀಡಿಯೋಸ್ ಸ್ವಲ್ಪ ಇಟ್ಕೊಂಡಿದ್ದು. ಮತ್ತು ಇದು ನೆಕ್ಸ್ಟ್ ಗದ್ದೆ ನೋಡೋಕೆ ಬಂದಿದ್ದೀವಿ. ಇಲ್ಲೂ ಕೂಡ ಭತ್ತ ಹಾಕಿದ್ದಾರೆ ನೋಡಿ. ಒಂಥರ ಚೆನ್ನಾಗಿರುತ್ತೆ ರೈತರ ಬದುಕು. ನಾನು ನೋಡ್ದಂಗೆ ಸಿಟಿ ಬದುಕಿಂತ ನಂಗೆ ರೈತರ ಬದುಕು ತುಂಬ ಇಷ್ಟ. ಹಳ್ಳಿಯಲ್ಲಿ ಜೀವನ ನಡೆಸೋಕ್ಕೆ ನಂಗೆ ತುಂಬ ಇಷ್ಟ. ಓಕೆ ಗಾಯ್ಸ್, ಬಾಯ್, ಲವ್ ಯು ಆಲ್.